ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡ್ತಾ ಅವರ ಆಶೀರ್ವಾದವನ್ನು ಪಡ್ಕೊಳ್ತಾ ಈ ಪುಣ್ಯ ಭೂಮಿಯಲ್ಲಿ ಕಾಲಿಡೋದಕ್ಕೂ ಅದೃಷ್ಟ ಬೇಕು. ಅಂಥದ್ರಲ್ಲಿ ನೀವೆಲ್ಲರೂ ಅವರ ಆಶ್ರಯದಲ್ಲಿ ವಿದ್ಯೆಯನ್ನು ಪಡ್ಕೋತಿದ್ದೀರ. ನನ್ನ ಪ್ರಕಾರ ನಿಮಗಿಂತ ಪುಣ್ಯ ಮಾಡಿರೋರು ಈ ಪ್ರಪಂಚದಲ್ಲಿ ಇನ್ಯಾರೂ ಇಲ್ಲ. ಇಷ್ಟು ಪುಣ್ಯವಂತರ ಮಧ್ಯದಲ್ಲಿ ಇವತ್ತು ನನಗೊಂದು ಎಕ್ಸ್ಟ್ರಾ ಪುಣ್ಯ ಸಿಕ್ಕಿದೆ. ನನಗೆ ಒಂದು ಅವಕಾಶ ಇಲ್ಲಿ ನಿಂತು ಮಾತಾಡೋದಕ್ಕೆ. ಇವತ್ತು ಭಾಳ ವಿಶೇಷವಾದಂತಹ ದಿನ. ಬೆಳಗ್ಗೆ ಅಷ್ಟೇ ಗುರು ರಾಯರ ದರ್ಶನ ಆಯಿತು ಮಂತ್ರಾಲಯದಲ್ಲಿ. ರಾಘವೇಂದ್ರ ಸ್ವಾಮಿಗಳ ದರ್ಶನ ಆಗಿ ನನ್ನ ಜೀವನದ ಒಂದು ದಿಕ್ಕನ್ನು ಬದಲಾಯಿಸಿ ಒಂದು ಬೆಳಕನ್ನು ಚೆಲ್ಲದಂಥ ಈ ಗುರುಗಳ ದರ್ಶನ ಇವತ್ತು ನನಗಾಯಿತು. 4 ವರ್ಷಗಳ ಹಿಂದೆ ನನ್ನ ಪರಿಚಯ ಇದೆ ನಿಮ್ಮೆಲ್ರಿಗೂ. ಮೊದಲನೇದಾಗಿ ಅನುಶ್ರೀ. ಸರಿಗಮಪ ನೋಡ್ತೀರಾ? ನಾನು ಯೂಟ್ಯೂಬು ಇನ್ಸ್ಟಾಗ್ರಾಮದಲ್ಲೂ ಇದ್ದೀನಿ. ಆದರೆ ಯೂಟ್ಯೂಬಲ್ಲಿ ಅತಿ ಹೆಚ್ಚು ನೋಡುವಂತಹ ವಿಡಿಯೋ ನಮ್ಮ ಗುರುಗಳ ಮಾತುಗಳನ್ನೇ ನಾನು ಬಹಳ ಇಷ್ಟಪಟ್ಟು ಕೇಳುವಂತಹ ಮಾತುಗಳು. ನಾನಾಗಲಿ ನನ್ನ ತಾಯಿ ಆಗಲಿ ಯೂಟ್ಯೂಬಲ್ಲಿ ಅವರ ಮಾತುಗಳನ್ನ ಕೇಳಬೇಕಾದ್ರೆ ನನಗೆ ಒಂದು ಅವಕಾಶ ಸಿಗಬೇಕಿತ್ತು ಇವ್ರ ಹತ್ರ ಮಾತಾಡೋದಕ್ಕೆ ಅಂತ. ಈ ಒಂದು 4 ವರ್ಷಗಳ ಹಿಂದೆ ನನ್ನ ಜೀವನದಲ್ಲಿ ಬಹಳ ಆಗಬಾರ್ದಂಥ ಒಂದಷ್ಟು ಘಟನೆಗಳಾಯಿತು. ಸಿಕ್ಕಾಪಟ್ಟೆ ನೋವಲ್ಲಿದ್ದೆ. ದಿಕ್ಕು ತೋಚದಂತಹ ಒಂದು ಪರಿಸ್ಥಿತಿ ಇರುತ್ತೆ ಗೊತ್ತಾ. ಇವಾಗ ಜಾತ್ರೆಯಾಗೆ ತಂದೆ ತಾಯಿ ಮಕ್ಕಳನ್ನ ಕರ್ಕೊಂಡು ಹೋದರೆ, ಒಂದು ಮಗು ಕಳೆದು ಹೋದರೆ ಆ ಮಗುಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಸುತ್ತ ಜನ ಇದ್ದಾರೆ, ಎಲ್ಲರೂ ಕಾಣ್ತಿದ್ದಾರೆ, ಆದರೆ ನಮಗೆ ದಾರಿ ಇಲ್ಲ ಅನ್ನೋ ಥರ ಸಂದರ್ಭ ನನ್ನ ಜೀವನದಲ್ಲಿ ಬಂದಾಗ, ನನ್ನ ಅರಿವಿಲ್ಲದೆ ನಾನು ಇಲ್ಲಿ ಬಂದು ಕೂತಾಗ ನಾನು ಗುರುಗಳ ಹತ್ರ ಏನೂ ಕೇಳಲಿಲ್ಲ, ನಾನು ಏನೂ ಹೇಳಲಿಲ್ಲ. 1 ತಾಸು ಗುರುಗಳ ಹತ್ರ ನಾನು ಏನು ಮಾತಾಡಿದೆ, ನನ್ನ ಜೀವನವೇ ಬದಲಾಯಿತು. ಇವತ್ತಿಗೆ ನಾನು ಇಷ್ಟು ಕಾನ್ಫಿಡೆಂಟಾಗಿ ನಿಮ್ಮ ಮುಂದೆ ಮಾತಾಡ್ತಿದ್ದೀನಿ ಅಂದರೆ ಅವತ್ತು ಅವರಿಂದ ನಾನು ಕೇಳಿದಂಥ ಮಾತುಗಳು ನನ್ನ ಜೀವನದಲ್ಲಿ ಬಹಳ ದೊಡ್ಡ ಪ್ರಭಾವ ಬೀರಿದೆ. ಅವ್ರು ಪ್ರತಿ ಸಲ ನಾನು ಅವ್ರನ್ನ ಭೇಟಿ ಮಾಡಿದಾಗ ಅಥವಾ ಅವ್ರ ವಿಡಿಯೋಗಳನ್ನ ಸ್ಪೀಚ್ಗಳನ್ನು ನಾನು ನೋಡಿದಾಗ ಅವ್ರು ಹೇಳಿದ್ದು ಒಂದೇ, ಆದಷ್ಟು ಕಿವಿಗಳಿಗೆ ಮನಸ್ಸುಗಳಿಗೆ ಒಳ್ಳೆ ವಿಚಾರಗಳನ್ನು ಮಾತ್ರ ತುಂಬಿಸ್ಬೇಕು ಅಂತ ಹೇಳಿ. ಕೆಟ್ಟದ್ದು ಒಂದೊಂದ್ಸಲಿ ನಾವು ನೋಡ್ತೀವಿ, ಕೆಟ್ಟದ್ದು ನಮ್ಮ ಅರಿವಿಲ್ಲದೆ ಕೇಳ್ತೀವಿ, ಕೆಟ್ಟದ್ದನ್ನು ನಾವು ಮಾತಾಡ್ಬಿಡ್ತೀವಿ, ಮನಸ್ಸಿಗೆ ತಗೋತಿರ್ತೀವಿ. ಹೇಗೆ ನಾವು ಪ್ರತಿದಿನ ನಮ್ಮ ಬಟ್ಟೆಗಳನ್ನು ಶುಚಿ ಮಾಡ್ತೀವಿ, ನಮ್ಮ ಮನೆಯ ಪಾತ್ರೆಗಳನ್ನು ಶುಚಿ ಮಾಡ್ತೀವಿ, ಅದೇ ರೀತಿ ನಮ್ಮ ಮನಸ್ಸನ್ನು ಕೂಡ ಶುಚಿ ಮಾಡ್ತಾ ಮಾಡ್ತಾ ಪ್ರತಿದಿನ ಒಳ್ಳೆ ವಿಚಾರಗಳನ್ನು ತಗೊಬೇಕು. ನೀವಂತೂ ಒಳ್ಳೆ ವಿಚಾರಗಳನ್ನು ಇರುವಂಥ ಗಾಳಿಯನ್ನು ಸೇವಿಸ್ತಾ ಇದ್ದೀರಾ ನೀವು. ಇದಕ್ಕಿಂತ ಪುಣ್ಯ ನಮಗೆ ಇನ್ನೇನು ಬೇಕು ಅಲ್ವಾ? ಎಲ್ಲರೂ ಹೇಳ್ತಾರೆ ಅನ್ನದಾನ ದೊಡ್ಡದು, ನೇತ್ರದಾನ ದೊಡ್ಡದು ಅಂತ. ಆದರೆ ನನ್ನ ಪ್ರಕಾರ ವಿದ್ಯಾದಾನ ಬಹಳ ಬಹಳ ದೊಡ್ಡದು. ಯಾಕಂದರೆ ಜನ್ಮವನ್ನು ನಮ್ಮ ತಂದೆ ತಾಯಿ ಕೊಡ್ತಾರೆ, ಆದರೆ ನಾವು ನೋಡುವಂತಹ ಗುರಿಯನ್ನು ತಲುಪುವಂಥ ದಾರಿ ನಮಗೆ ಮಾಡಿಕೊಡೋದು ಒಬ್ಬ ಗುರು ಮಾತ್ರ. ಇಷ್ಟು ಸಾವಿರಾರು ಲಕ್ಷಾಂತರ ಮಂದಿಗೆ ಗುರಿ ತೋರಿಸಿರುವಂಥ ಆ ಗುರುಗಳಿಗೆ ನಿಜವಾಗ್ಲೂ ಇವತ್ತು ನಾವೆಲ್ಲರೂ ವಂದಿಸಲೇಬೇಕು. ನೀವೆಲ್ಲರೂ ಅದನ್ನು ಪಡ್ಕೊಂಡಿದ್ದೀರಾ. ನಾನು ಅಲ್ಲಿ ಒಳಗಡೆ ಆಫೀಸಲ್ಲಿ ಕೂತ್ಕೊಂಡು ವಿಡಿಯೋ ನೋಡ್ತಿದ್ದೆ. ನಿಮ್ಮ ಮಠದ ಶಾಲೆ ಎಷ್ಟು ಚೆನ್ನಾಗಿದೆ. ಪ್ರತಿ ಭಾನುವಾರ ಅನ್ಕೊತೀನಿ ಬೆಳಿಗ್ಗೆ 3:30 3:45 ಎದ್ದು ನೀವೇ ಹಿಟ್ಟು ರುಬ್ತೀರಾ, ನೀವೇ ಇಡ್ಲಿ ಹಾಕ್ತೀರಾ, ನೀವೇ ಇಡ್ಲಿ ಬಳಸ್ತೀರಾ. ನನ್ನ ಪ್ರಕಾರ ಹೀರೋ ಹೀರೋಯಿನ್ನು ಆ್ಯಂಕರ್ಗೆಲ್ಲ ಚಪ್ಪಾಳೆ, ಹುಡುಗರಿಗೆ ನೀವೇ ಚಪ್ಪಾಳೆ ಹೊಡಿಬೇಕು. ನೀವು ರಿಯಲ್ ಹೀರೋಗಳು. ಯಾಕಂದರೆ ಸಿಟಿಯಲ್ಲಿ ಬನ್ನಿ, ಹಾಲು ಬಿಸಿ ಮಾಡಿಕೊಡೋದಕ್ಕೂ ಒಬ್ಬರು ಮನೇಲಿ ಇರ್ತಾರೆ, ನೀರು ಕೊಡೋಕ್ಕೂ ಮನೇಲಿ ಒಬ್ರು ಇರ್ತಾರೆ. ಆದರೆ ನೀವು ನೋಡಿ, ಯಾರ ಮೇಲೂ ಡಿಪೆಂಡ್ ಆಗ್ತಾ ಇಲ್ಲ. ನಿಮ್ಮ ಕೆಲಸ ಏನು ಅದನ್ನು ನೀವೇ ಮಾಡ್ತಿದ್ದೀರಾ. ನೀವು ನಿಜವಾದ ಇಂಡಿಪೆಂಡೆಂಟ್ ಅಂತ ಅಂದರೆ ನೀವು ನಿಜವಾಗ್ಲೂ ನೀವು ಇನ್ಸ್ಪಿರೇಷನ್ನು. ಎಷ್ಟು ಖುಷಿ ಆಗುತ್ತೆ. ಅಂಥದ್ದೊಂದು ಭಾನುವಾರ ನಮಗೂ ಸಿಗಲಿ ಗುರುಗಳೇ, ನಾವು ಹೋಗಿ ಅವ್ರ ಜೊತೆ ಇಡ್ಲಿ ತಿನ್ನುವಂಥ ಅವಕಾಶ ನಮಗೂ ಸಿಗಲಿ. ಭಾಳ ಚಲೋ ಚಟ್ನಿ ಎಲ್ಲ ಮಾಡ್ತೀರಿ, ಇಡ್ಲಿ ಎಲ್ಲ ಮಾಡ್ತೀರಿ ಅಂತ ನಾವು ಕೇಳ್ಪಟ್ವಿ. ಎಲ್ಲಿ ಅಲ್ಲಿ ನೀವ ಮಾಡೋದು ಆ ಕಡೆ ಎಲ್ಲ? ಸೂಪರ್. ಊರ ಕಡೆ ಹಳ್ಳಿ ಕಡೆ ಎಲ್ಲ ಹೆಣ್ಣು ಹುಟ್ಟಿದ್ರೇ ಅಯ್ಯಯ್ಯೋ ಅಂತ ಹೇಳ್ತಾರೆ. ಇನ್ನು ಹುಟ್ಟಿರೋ ಹೆಣ್ಣಿಗೆ ಓದಿಸ್ಬೇಕಾ ಅಂತ ಕೊರಗ್ತಾರೆ. ಅಂಥ ಯಾವ ಕೊರಗು ಕೂಡ ಇಲ್ಲ. ಗುರುಗಳು ಎಲ್ಲ ಹೆಣ್ಮಕ್ಳಿಗೋಸ್ಕರ ಅಷ್ಟು ಅದ್ಭುತವಾದಂಥ ಒಂದು ಕಾಲೇಜನ್ನು ನಿರ್ಮಿಸಿದ್ದಾರೆ. ನಾನೇನಾದರೂ ನಿಮ್ಮ ಥರ ವಿದ್ಯಾರ್ಥಿ ಆಗಿದ್ದಿದ್ರೆ ನನಗೊಂದು ಅವಕಾಶ ಸಿಕ್ಕಲ್ಲಿ ನಾನು ಕೂಡ ಅಲ್ಲಿ ಬಂದು ಓದೋವಂಥ ಒಂದು ಅವಕಾಶ ಸಿಕ್ಕಿದ್ರೆ ಅದನ್ನು ನನ್ನ ಪುಣ್ಯ ಅಂತ ಅನ್ಕೊತಿದ್ದೆ. ಅಷ್ಟು ಅದ್ಭುತವಾದಂಥ ಒಂದು ಕಾಲೇಜು, ವಿದ್ಯೆ ನಿಮಗೆ ಸಿಗ್ತಾ ಇದೆ. ನಾನು ಹೇಳೋದು ಒಂದೇ,
ಸ್ಟೂಡೆಂಟ್ ಲೈಫ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ. ಆ ಗೋಲ್ಡನ್ ಲೈಫ್ ನಿಮಗೆ ಪ್ಲಾಟಿನಮ್ ಆಗಿ ಬಂದಿದೆ, ವಜ್ರ ಡೈಮಂಡ್ ತರ ಬಂದಿದೆ. ಯಾಕಂದ್ರೆ ನಿಮ್ದು ಬರೀ ಗೋಲ್ಡನ್ ಲೈಫ್ ಅಲ್ಲ, ಗುರುಗಳ ಜೊತೆ ಕಾಲ ಕಳೆಯುತ್ತಿರುವಂತಹ ಲೈಫು. ಎಷ್ಟು ಸಾಧ್ಯ ಆಗುತ್ತೋ ಎಲ್ಲ ಜೀವನದ ಕ್ಷಣಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಿಮ್ಮ ತರ ಇನ್ನೊಂದು 10 ಜನನ ರೆಡಿ ಮಾಡಿ. ಆಗ ನಮ್ಮ ಭಾರತದ ಭವಿಷ್ಯ ಅದ್ಭುತವಾಗಿರುತ್ತೆ. ನೀವು ನಿಜವಾದ ನಮ್ಮ ಭಾರತದ ಭವಿಷ್ಯ. ನೀವು ಕಾಣುವಂಥ ಎಲ್ಲ ಕನಸುಗಳು ನನಸಾಗಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಮತ್ತೆ ಮತ್ತೆ ಈ ಭೂಮಿಗೆ ಬರುವಂಥ ಅವಕಾಶ ನನಗೆ ಸಿಗ್ತಾ ಇರಲಿ. ಗುರುಗಳ ಆಶೀರ್ವಾದ ನನ್ನ ಜೊತೆ ಯಾವಾಗಲೂ ಇರಲಿ ಅಂತ ಆಶಿಸ್ತೀನಿ. ಧನ್ಯವಾದಗಳು ಗುರುಗಳೇ, ಧನ್ಯವಾದಗಳು. ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮಗೂ ಕೂಡ ಧನ್ಯವಾದಗಳು. ನನ್ನ ಮಾತನ್ನ ಕೇಳೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಾಳೆ ನಮ್ಮ ಗಂಗಾವತಿಯಲ್ಲಿ ಸರಿಗಮಪ ಕಾರ್ಯಕ್ರಮ ಮಾಡ್ತಿದ್ವಿ. ವೇದಿಕೆ ಹತ್ತಿದಾಗ ಫಸ್ಟ್ ನಾನು ಹೇಳೋದೆ ಈ ಮಠದ ಬಗ್ಗೆ, ಈ ಮಠದ ಮಕ್ಕಳ ಬಗ್ಗೆ. ಇದನ್ನ ನಾನು ನಾಳೆ ಬಹಳ ಹೆಮ್ಮೆಯಿಂದ ಹೇಳ್ಕೋತೀನಿ. ಇವತ್ತಿನ ದಿನ ನನ್ನ ಜೀವನದಲ್ಲಿ ಬಹಳ ಖುಷಿಯಿಂದ ನೆನಪಲ್ಲಿ ಇಟ್ಕೋತೀನಿ. ನೀವು ಯಾವಾಗಲೂ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಅಪ್ಪು ಸರ್ ಹೇಳ್ದಂಗೆ ಒಳ್ಳೇದನ್ನೇ ಮಾಡ್ತಾ ಇರಿ. ಓಕೆನಾ? ಥ್ಯಾಂಕ್ ಯು, ನಮಸ್ಕಾರ.